ಈಗ ಒಂದಣ ಹೇಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಪತ್ರ ಬರೆದ್ರು. ಪತ್ರದಲ್ಲಿ ಬಿಡದಿ ಟೌನ್ಶಿಪ್ ಪ್ರಾರಂಭ ಮಾಡಿದ ನೀವೇ ಒಂದು 5 ಜನ ಯಾರಾದರೂ ನಿಮ್ಮ ಪ್ರತಿನಿಧಿಗಳನ್ನ ಕರ್ಕೊಬನ್ನಿ ವಿಧಾನಸೌಧಕ್ಕೆ ಅಂತ ಕರೆದಿದ್ದಾರೆ. ಅದಕ್ಕೆ ಕುಮಾರಣ್ಣ ಅವರು ರಿಪ್ಲೈ ಕೊಟ್ಟಿದ್ದಾರೆ. ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು ಇತ್ತೀಚೆಗೆ. ಇಲ್ಲಿ ನಮಗೇನಾಗಿದೆ, ಪಾಪ ರೈತ ಮಹಿಳೆಯರು, ರೈತ ಮುಖಂಡರಲ್ಲಿ ಪ್ರಧಾನಮಂತ್ರಿಗಳ ಮೇಲೆ ಒಂದು ಅನುಮಾನ ಕಾಡ್ತಕ್ಕಂಥ ಕೆಲವೊಂದಷ್ಟು ಮುಖ್ಯಮಂತ್ರಿಗಳಿಂದ ಬಾಯಿಂದ ಬಂದಿರತಕ್ಕಂಥ ಮಾತುಗಳು ನಾವು ನೋಡಿದ್ವು. ಇಲ್ಲಿ ಗುಜರಾತಲ್ಲಿ ಅನೇಕ ಟೌನ್ಶಿಪ್ಗಳಾಗಿದೆ, ನೀವು ಅದೆಂಥದ್ದು AICTನೋ ಸ್ಮಾರ್ಟ್ ಸಿಟಿನೋ ಕಟ್ತಾ ಇದ್ದೀರಾ ಅಂತ ಗೊತ್ತಾಯಿತು, ನಿಮ್ಗೆ ಒಳ್ಳೆಯದಾಗಲಿ ಅಂತ ನಮ್ಮ ಪ್ರಾಜೆಕ್ಟ್ಗೆ ಪ್ರಧಾನಮಂತ್ರಿಗಳು ಸಹಿ ಹಾಕ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ದಾರಿ ತಪ್ಪಿಸಿದಂಥದ್ದು ನೋಡಿದ್ದೀವಿ. ಇಲ್ಲಿ 2 ಲಕ್ಷಕ್ಕೂ ಹೆಚ್ಚು ಗಿಡ ಮರಗಳು ಮರಣ ಹೋಮ ಬರೆಯೋಕೆ ಹೊರಟಿದ್ದಾರೆ. ಪರಿಸರದ ಮೇಲೆ ಆಗ್ತಕ್ಕಂಥ ವ್ಯತ್ಯಾಸಗಳು ಜೊತೆಯಲ್ಲಿ ರೈತರ ಫಲವತ್ತಾದಂಥ ಜಮೀನು ಇವತ್ತು ಆ ಭೂಮಿ ತಾಯಿಯನ್ನು ನಂಬ್ಕೊಂಡು ಗುಂಟೆ ಲೆಕ್ಕದಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು ಇವತ್ತು ಬದುಕನ್ನೇನು ಕಟ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ಅವರನ್ನು ಬೀದಿ ಪಾಲು ಮಾಡ್ತಕ್ಕಂಥ ಈ ಒಂದು ಪ್ರಾಜೆಕ್ಟ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಇದು ನಿಖಿಲ್ ಕುಮಾರಸ್ವಾಮಿಯ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಬದಲಾಗಿ ಇದು ರೈತರ ಜೀವನದ ಪ್ರಶ್ನೆ. ಈಗ ವಿಧಾನಸೌಧದ ಒಳಗಡೆ ಕೂತ್ಕೊಂಡು 4 ಗೋಡೆ ಮಧ್ಯೆ ಕಾಫಿ ಕುಡ್ಕೊಂಡು ಚರ್ಚೆ ಮಾಡಿದ್ರೆ, ಹೊರಗಡೆ ಬಂದು ಈ ಪ್ರಧಾನಮಂತ್ರಿಗಳ ಜೊತೆ ಅದೆಂಥದ್ದು ಚರ್ಚೆ ಆಯಿತು ಅಂತ ಹೇಳಿದ್ರಲ್ಲ, ಅದೇ ಥರ ನಾಳೆ ಕುಮಾರಸ್ವಾಮಿ ಅವ್ರು ಗೂಬೆ ಕೂರಿಸಿದ್ರೆ ನಾವು ಯಾಕೆ ರೆಡಿ ಆಗಬೇಕು ಸ್ವಾಮಿ? ಈಗ ಇಲ್ಲಿರ್ತಕ್ಕಂಥ ಸಮಸ್ಯೆ ಏನು? ಈಗ ಇಲ್ಲಿವರೆಗೂ ರೈತರ ಒಪ್ಪಿಗೆ ತಗೊಳ್ತಕ್ಕಂಥದ್ದಕ್ಕೆ ಯಾವ ಸರ್ವೆಗಳಾಗಿಲ್ಲ, ಯಾವ ಚುನಾಯಿತಿ ಪ್ರತಿನಿಧಿಗಳು ಬಂದಿಲ್ಲ, ಯಾವ ಒಂದು ಅಕ್ವಿಸಿಷನ್ ಪ್ರಕಾರವಾಗಿ ಆಗಬೇಕಾಗಿರ್ತಕ್ಕಂಥ ಪ್ರೊಸೀಜರ್ಗಳನ್ನ ಸಂಪೂರ್ಣವಾಗಿ ಉಲ್ಲಂಘಿಸಿ ಯಾವ ಒಂದು ಇಲ್ಲಿರ್ತಕ್ಕಂಥ ಜಿಲ್ಲಾ ನಮ್ಮ ಅಧಿಕಾರಿಗಳು ಬರಬೇಕಾಗಿತ್ತು, ಅವರು ಕೂಡ ಬರಲಿಲ್ಲ ಕನ್ಸೆಂಟ್ ತಗೊಳ್ಳೋದಕ್ಕೆ. ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಇದು ಬಾಧಿತ ಪ್ರದೇಶದ ಈ ಒಂದು ಅಕ್ವಿಸಿಷನ್ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ಏನು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಪ್ರಿಲಿಮಿನರಿ ಹೊಡಿಸಿದ್ದು ಕುಮಾರಸ್ವಾಮಿ ಅವರಲ್ಲ, ಕುಮಾರಸ್ವಾಮಿ ಅವರು ಕೂಸುವಂಥ ಕತೆ ಕಟ್ಟಿದ್ರಲ್ಲ. ಇಲ್ಲಿ ಒಳಗಡೆ ಡೇಟ್ ಇದೆ 2025ನೇ ಇಸ್ವಿನಲ್ಲಿ, ಬಹುಶಃ 12/3/2025 ಅನ್ಕೋತೀನಿ ಸ್ಪೆಸಿಫಿಕಲಿ ಹೇಳಬೇಕು ಅಂದರೆ. ಈ ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಿರ್ತಕ್ಕಂಥದ್ದೇ ಹಿಂದಿನ ಸರ್ಕಾರ. ಇದು ಕುಮಾರಸ್ವಾಮಿ ಅವರ ಅದೆಂಥದ್ದು ಕನಸಿನ ಕೂಸಲ್ಲ, ಇವ್ರ ಪಾಪದ ಕೂಸಿದು. ನಮ್ಮ ತಲೆ ಮೇಲೆ ಗಂಟು ಹಾಕೋದು ಬೇಡ. ಹಾಗಾಗಿ ಬರಲಿ, ಒಂದು ಕೆಲಸ ಮಾಡಲಿ, ಈಗ ಕುಮಾರಸ್ವಾಮಿ ಅವ್ರ ಪ್ರತಿನಿಧಿಗಳು ಬೇಡ, ಅವ್ರು ಬೇಕಾದರೆ ಅವ್ರ ಚೇಲಗಳು ಕರ್ಕೊಬರಲಿ, ಕುಂಡ್ಪೋಖ್ರಿಗಳನ್ನ, ನಮ್ಮದೇನು ಅಭ್ಯಂತರ ಇಲ್ಲ. ಒಂದು ಜರ್ಮನ್ ಟೆಂಟ್ ಹಾಕಿ ವ್ಯವಸ್ಥಿತವಾಗಿ ಒಂದು ಬ್ಯಾರಿಕೇಡ್ ಸಿಸ್ಟಮ್ ತಗೊಬನ್ನಿ. ಒಂದು ಅಲ್ಲಿರ್ತಕ್ಕಂಥ ರೈತರು ಯಾರು ಪಾಣಿದಾರರಿದ್ದಾರೆ, ಯಾರು ಆಧಾರ್ ಕಾರ್ಡು ಇವೆಲ್ಲ ಚೆಕ್ ಮಾಡ್ಕೊಂಡು 2 ಬ್ಯಾರಿಕೇಡ್ ಮಾಡಿ, ಪರ ವಿರೋಧ ಅಂತಕ್ಕಂಥದ್ದು ರೈತರನ್ನ ಕೂರಿಸಿ. ಇಲ್ಲಿವರೆಗೂ ಆ ನೆಪದಲ್ಲಾದರೂ ಒಂದು ಕನ್ಸೆಂಟ್ ಆಗೋಗಲಿ ಎತ್ಲಾಗೆ. ಅಲ್ಲಿ ರೈತರು ಇವ್ರು ಹೇಳ್ದಂಗೆ 80% ಜನ ಬಿಟ್ಕೊಡೋದಕ್ಕೆ ತಯಾರಾಗಿದ್ದರೆ, ಇವ್ರು ಹೇಳ್ದಂಗೆ, ಸರ್ಕಾರ ಹೇಳ್ದಂಗೆ, ನಾವು ಯಾಕೆ ಗುರು ತಡೆಯುವ ಅದನ್ನು? ಅಥವಾ 80% 90% ರೈತರು ಅದನ್ನು ವಿರೋಧಿಸ್ತಾ ಇದ್ದಾರೆ ಅಂದರೆ ಈ ಪ್ರಾಜೆಕ್ಟ್ನ ಕೈ ಬಿಡಬೇಕೋ ಬೇಡವೋ ಅಂತಕ್ಕಂಥ ಉತ್ತರ ಮುಖ್ಯಮಂತ್ರಿಗಳು ಕೊಡಬೇಕು. ಇಷ್ಟೇ ನಾವು ಹೇಳ್ತಾರೆ.